ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ. ಎಲ್ಲಿಂದ ಬರೋದು ನೀವು? ನಾನು ಶಿವನಗರದಿಂದ ಬರ್ತಾ ಇರೋದು. ಓಕೆ. ಏನ್ ತೊಂದ್ರೆ ಇತ್ತುಮ್ಮ ನಿಮಗೆ? ನನಗೆ ಶುಗರ್, ಬಿ.ಪಿ, ಥೈರಾಯ್ಡ್, ಸ್ಕಿನ್ ಅಲರ್ಜಿ, ಮಂಡಿ ನೋವು ಇಷ್ಟೊಂದೆಲ್ಲ ತೊಂದರೆ ಸದ್ಯಕ್ಕೆ ಗೊತ್ತಿರೋ ಅಷ್ಟೇ. ಹೇಳಕ್ ಆಗದೆ ಇರೋಂಥದ್ದು ಇನ್ನೂ ಒಂದು 4, 5 ಜೊತೆಗೆ ಸೇರಿಸ್ಕೋಬಹುದು ಅಷ್ಟಿದೆ. ಅಷ್ಟಿದೆ. ಹ್ಮ್. ಓಕೆ. ಎಷ್ಟು ವರ್ಷದಿಂದ ಇದೆ ಶುಗರ್ ಪ್ರಾಬ್ಲಮ್? ನನಗೆ 2 ವರ್ಷದಿಂದ ಇದೆ ಶುಗರ್. 2 ವರ್ಷದಿಂದ ಶುಗರ್ ಹಾ, ಪ್ರಾಬ್ಲಮ್ ಇದೆ. ಹೌದು. ಓಕೆ. ಫಸ್ಟ್ ಏನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಫಸ್ಟ್ ನಿಮಗೆ? ಥೈರಾಯ್ಡ್ 10 ವರ್ಷ 10-15 ವರ್ಷ ಆಗಿದೆ. ಓಕೆ. 15 ವರ್ಷ ಆಗಿದೆ. ಎಷ್ಟು mg ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಫಸ್ಟ್ 50 ಇತ್ತು, ಇವಾಗ 100 ಮಾಡಿದ್ದಾರೆ. ಇವಾಗ 100 mg. ಸೊ ಹೋಗ್ತಾ ಹೋಗ್ತಾ mg ಜಾಸ್ತಿನೇ ಆಗ್ತಾ ಹಾ. ಇದೆ, ರೆಡ್ಯೂಸ್ ಅಂತ ಆಗಿಲ್ಲ. ಓಕೆ. ಈಗ ಶುಗರ್ ಬಂದು 2 ಇಯರ್ಸ್ ಆಗಿದೆ ಅಲ್ವಾ? ಹೌದು. ಈ 2 ಇಯರ್ಸ್ ಇಂದ ಯಾವ ರೇಂಜ್ ಅಲ್ಲಿ ಶುಗರ್ ಪ್ರಾಬ್ಲಮ್ ಇತ್ತು ನಿಮಗೆ? ಫಸ್ಟ್ 300 ಇತ್ತು ಸ್ಟಾರ್ಟಿಂಗು. ಓಕೆ. ಆಮೇಲೆ 275 ಬಂತು. ಆಮೇಲೆ ಇಲ್ಲಿ ಬರೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿ ಅಂತ ಅವಾಗ ಟೆಸ್ಟ್ ಮಾಡಿದಾಗ 254 ಇತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಟೆಸ್ಟ್ ಮಾಡಿದೆ 293 ಬಂತು. ಇವಾಗ ನಿನ್ನೆ ಟೆಸ್ಟ್ ಮಾಡಿದ್ರು, ತಿಂಡಿ ತಿನ್ನೋಕ್ಕಿಂತ ಮುಂಚೆ 142 ಇತ್ತು. ಆಮೇಲೆ ಟೆಸ್ಟ್ ಮಾಡಿದಾಗ 80 ಬಂತು. 80 ಬಂತು. ಹ್ಮ್. ಓಕೆ. ಇವಾಗ 2 ಇಯರ್ಸ್ ಇಂದ ಹ್ಮ್. ಎಷ್ಟು ಮೆಡಿಕೇಶನ್ ಶುಗರ್ಗೆ ಅಂತ ತಗೋತಾ ಅಂದ್ರೆ ಇದ್ದೀರಾ? 2 ಮಾತ್ರೆ ತಗೋತಾ ಇದ್ದೆ. Okay. ತಿಂಡಿಗಿಂತ ಮುಂಚೆ ಒಂದು, ತಿಂಡಿ ಆದ್ಮೇಲೆ ಒಂದು ತಗೋತಾ ಇದ್ದೆ. Okay. ಅದ್ರಲ್ಲಿ ನಾನು ಗೊತ್ತಿರೋ ಅಂತದ್ದು ಸ್ವಲ್ಪದೆಲ್ಲ ಪ್ರಯೋಗ ಮಾಡ್ತಾ ಇದ್ದೆ, ಕಡಿಮೆ ಆಗ್ಲಿ ಶುಗರ್ ಅಂದ್ಬಿಟ್ಟು. ಅದರಿಂದ Okay. ಸ್ವಲ್ಪ ಕಡಿಮೆ ಬಂದಿತ್ತು. ಸ್ವಲ್ಪ ಕಂಟ್ರೋಲ್ ಅಲ್ಲಿ ಹ್ಮ್. ಇತ್ತು. ಈಗ ಸರಕೇರಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? 1.5 ತಿಂಗಳು ಆಯ್ತು. 1.5 ತಿಂಗಳಿಂದ ಬರ್ತಾ ಇದ್ದೀರಿ. ಈಗ 1.5 ತಿಂಗಳು ಮುಂಚೆ ಇಲ್ಲಿ ಟೆಸ್ಟ್ ಮಾಡಿಸ್ತೆ ಅಂದ್ರಲ್ಲ, ಅವಾಗ ಎಷ್ಟಿತ್ತು? ಅಂದ್ರೆ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಇಲ್ಲಿ ಬರೋಕ್ಕಿಂತ ಮುಂಚೆ 300 300 ಆಗಿದೆ. Okay. ಆಮೇಲೆ ಬಂದಾಗ 275. ಸೊ ಇಲ್ಲಿ ಬಂದು ಎಷ್ಟು ದಿನಕ್ಕೆ ಮತ್ತೆ ಚೆಕ್ ಒಂದ್ ವಾರಕ್ಕೆ ಟೆಸ್ಟ್ ಮಾಡಿಸಿದ್ರು. ಓಕೆ. ಇಲ್ಲಿ ಬಂದು 1 ಹಾ. ವೀಕ್ಗೆ ಟೆಸ್ಟ್ ಮಾಡಿಸಿದ್ಕೆ 275 ಹಾ, ಶೋ ಹೌದು. ಆಯ್ತು. ಅದಾದ್ಮೇಲೆ ಆಮೇಲೆ ಒಂದ್ಸಲಿ ಬ್ಯಾಂಕ್ಗೆ ಹೋಗಿದ್ದೆ, ಅಲ್ಲಿ ಜಸ್ಟ್ ಟೆಸ್ಟ್ ಮಾಡಿದ್ರು, ಕ್ಯಾಂಪ್ ತರ ಮಾಡಿದ್ರು. Okay. ಅಲ್ಲಿ 193 ಬಂತು. ಅಲ್ಲಿ 193 ಬಂತು. ಓಕೆ. ನಿನ್ನೆ 1 ಅವರ್ ಥೆರಪಿ ಕೊಟ್ಟು ಹೌದು. ನಾವು ನಿಮ್ಗೆ, ಕರೆಕ್ಟಾ? ಈಗ CCMF ಕಿಂಗ್ ಬೆಡ್ ಅಲ್ಲಿ ಮೀನ್ಸ್ Mat. ಮ್ಯಾಟ್ ಅಲ್ಲಿ ಬಂದು 1 ಅವರ್ ನೀವು ಟ್ರೀಟ್ಮೆಂಟ್ ತಗೊಂಡು 2 ಗ್ಲಾಸಸ್ ಆಫ್ ಜೇಡ್ ವಾಟರ್ ಕುಡ್ದಿ ಬಿಫೋರ್ ಆಫ್ಟರ್ ನಾಷ್ಟ ಮಾಡಿದ್ರಾ? ನಾಷ್ಟ ಮಾಡಿದ್ದೆ. ಓಕೆ. ಅದ್ ಹಿಂದಿನ ನೈಟ್ ಶುಗರ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರಾ? ಹಿಂದಿನ ದಿನ ತಗೊಂಡಿದ್ದೆ. ಓಕೆ. ನೈಟ್ ನೈಟ್ ಅಲ್ಲ, ಬೆಳಗ್ಗೆ ಹೊತ್ತು ಮಾತ್ರ. ಬೆಳಿಗ್ಗೆ 1 ಟೈಮ್. ಸೊ ಸಂಡೇ ನಿನ್ನೆ ಇವ್ರಿಗೆ ಬಂದು ಶುಗರ್ ಚೆಕ್ ಮಾಡಿದ್ದು. ಸೊ ಸಾಟರ್ಡೆ ನೈಟ್ನು ಶುಗರ್ಗೆ ಅವ್ರು ಏನ್ ಮಾಡಿಲ್ಲ, ಟ್ಯಾಬ್ಲೆಟ್ಸ್ ಅನ್ನೋದು ಹಾಕೊಂಡಿಲ್ಲ. ಸೊ ಬೆಳಗ್ಗೆನು ಟ್ಯಾಬ್ಲೆಟ್ಸ್ ಹಾಕೊಂಡಿಲ್ಲ. ಬೆಳಗ್ಗೆ ಟಿಫನ್ ಮಾಡಿ 2 ಅವರ್ಸ್ ಆದ್ಮೇಲೆ ಅವ್ರಿಗೆ ಏನ್ ಮಾಡಿದೀವಿ, ಶುಗರ್ ಅನ್ನೋದು ಚೆಕ್ ಮಾಡಿದೀವಿ. ಟಿಫನ್ ಆದ್ಮೇಲೆ ವಿತೌಟ್ ಮೆಡಿಸಿನ್ಸ್ ಅವ್ರ ಶುಗರ್ ಲೆವೆಲ್ ಬಂದು 142 ಇತ್ತು. ಅದಾದ್ಮೇಲೆ 1 ಅವರ್ ಮ್ಯಾಟ್ ಅಲ್ಲಿ ಥೆರಪಿ ಕೊಟ್ಟಿ, ಸೊ ಮಲ್ಗಕ್ಕಿಂತ ಮುಂಚೆ 2 ಲೋಟ ಜೇಡ್ ವಾಟರ್ ಥೆರಪಿ ಆದ್ಮೇಲೆ 1 ಅವರ್ ಆದ್ಮೇಲೆ ಮತ್ತೆ 2 ಗ್ಲಾಸಸ್ ಆಫ್ ಜೇಡ್ ವಾಟರ್ ನ ಕುಡಿಸಿ ಮತ್ತೆ ಅವ್ರಿಗೆ ಶುಗರ್ ಚೆಕ್ ಮಾಡಿದ್ಕೆ ನಾರ್ಮಲ್ 80 ಅಲ್ಲಿ ಇದೆ. ಆಕ್ಚುಲಿ ಅವ್ರದ್ದು ನಾಷ್ಟ ಆದ್ಮೇಲೆ 142ನೇ ನಾರ್ಮಲ್ ಶುಗರ್. ಆದ್ರೆ ಮುಂಚೆ ಸರಕೇರು ಬಂದೆ ಅವ್ರು ಎಷ್ಟು ತಿಂಗಳಾಯ್ತು ಅಂತ ಹೇಳಿದ್ರು? 1.5 ತಿಂಗಳು. 1.5 ತಿಂಗಳ ಹಿಂದೆ 300 ಶುಗರ್ ಇದೆ. ಇಲ್ಲಿ ಬಂದು ಒಂದೇ ದಿನ 1 ವೀಕ್ ಥೆರಪಿ ತಗೊಂಡಿದ್ಕೆ ಅವ್ರಿಗೆ 120 ಯೂನಿಟ್ಸ್ ಏನಾಗಿದೆ, ಕಮ್ಮಿ ಅನ್ನೋದು ಆಗಿದೆ. ಈ 1.5 ತಿಂಗಳು ಅವ್ರು ರೆಗ್ಯುಲರ್ ಆಗಿ ಥೆರಪಿ ತಗೊಂಡ್ರುನು ವಿತೌಟ್ ಮೆಡಿಕೇಶನ್ ಅವ್ರ ಬಾಡಿಯಲ್ಲಿ ಶುಗರ್ ಆಫ್ಟರ್ ಫುಡ್ ಚೆಕ್ ಮಾಡೋಗ್ಲೂ ಶುಗರ್ ಬಂದು 142 ನಾರ್ಮಲ್. ಅದು ಅವ್ರಿಗೆ ಶುಗರ್ ಬಂದು ಲೈಫ್ ಟೈಮ್ ಡಿಸೀಸ್ ಅಂತ ಹೇಳ್ತಾರ. ಶುಗರು, BP, ಥೈರಾಯ್ಡ್, ಶುಗರು, BP, ಥೈರಾಯ್ಡ್ ಇರೋಷ್ಟು ದಿನ ನೀವೇನ್ ಮಾಡ್ಬೇಕು, ಈ 3 ವಿಷಯಕ್ಕೆ ಮಾತ್ರೆ ಅನ್ನೋದು ನುಂಗ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಮಾತ್ರೆ ಇಲ್ದಲೆ ಈ ಒಂದು 1 ಅವರ್ ಥೆರಪಿ ಬೆಡ್ ಅಲ್ಲೂ ಈ ಜೇಡ್ ವಾಟರ್ ಅಲ್ಲೂ ಅವ್ರಿಗೆ ಏನಾಗಿದೆ, ರಿಕವರ್ ಅನ್ನೋದು ಆಗ್ತಾ ಇದೆ, ಕಮ್ಮಿ ಅನ್ನೋದು ಆಗ್ತಾ ಇದೆ. ಆಗ ಬ್ಲಡ್ ಶುಗರ್ ಅಂತ ಹೇಳ್ತೀವ ನಾವೆಲ್ಲ ಎಲ್ಲರಿಗೂ ಡೌಟ್ಸ್ ಇರೋದೇನು, ಮಂಡಿ ನೋವು ಸರಿ ಹೋಗುತ್ತೆ ಬಿಡಿ ಮೇಡಮ್, ಬ್ಯಾಕ್ ಪೇನ್ ಸರಿ ಹೋಗುತ್ತೆ ಬಿಡಿ ಮೇಡಮ್, ಅದು ಫಿಸಿಕಲಿ. ಆದ್ರೆ ಬ್ಲಡ್ ಶುಗರ್ ಹೆಂಗೆ ಕಮ್ಮಿ ಆಗತ್ತೆ? ಈ ತರನೇ ಕಮ್ಮಿ ಆಗತ್ತೆ. ಲೈವ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಏನೇನ್ ಥೆರಪಿ ಕೊಟ್ಟು ನಾವು? ನನ್ಗೆ ಮ್ಯಾಟು, ಆಮೇಲೆ ಇದು ಮದರ್ದು ಫುಡ್ ಥೆರಪಿ, ಆಮೇಲೆ ವಾಟರ್ ಥೆರಪಿ, ನ್ಯೂ ಬೆಡ್ ಅಷ್ಟೇನೆ. ಬೆಡ್ ಅಲ್ಲಿ ತಗೊಂಡಿದ್ದೀರಾ? ಓಕೆ. ಇವಾಗ ಇಷ್ಟೆಲ್ಲ ಇವಾಗ ಬೆಡ್ ಅಲ್ಲಿ ತಗೊಂಡಿದ್ದೀರಾ, ವಾಟರ್ ತಗೊಂಡಿದ್ದೀರಾ, ಮದರ್ ಸ್ಪೆಷಲ್ ಅಲ್ಲಿ ಈಗ ಒಂದೊಂದರಲ್ಲೂ ಥೆರಪಿ ತಗೊಳ್ಳಾಗ ನಿಮ್ಗೆ ಒಂದೊಂದು ಚೇಂಜಸ್ ಅನ್ನೋದು ಕಾಣಿಸಿರುತ್ತೆ. ಸೊ ಏನೇನ್ ಚೇಂಜಸ್, ನಿಮ್ ನೀರ್ ಕುಡಿಯುವಾಗ ಏನ್ ಚೇಂಜಸ್ ಗೊತ್ತಾಯ್ತು ನಿಮ್ಗೆ? ನನ್ಗೆ ನೀರ್ ಕುಡಿದಾಗ ಬೇಗ ರಿಸಲ್ಟ್ ಸಿಕ್ತು ನನ್ಗೆ. ಅಂದ್ರೆ ಅನೇಕ ತೊಂದ್ರೆ ಅಂತ ಡಾಕ್ಟರ್ ಹತ್ರ ಹೇಳಕ್ ಹೋದ್ರೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಬರೀತಾರೆ.
ನಾನು ಇಲ್ಲಿ ಫಸ್ಟ್ 1 ಲೋಟ 10 ಡೇಸ್ ಕೊಡ್ತಾರ, ಫಸ್ಟ್ ದಿವಸ ಬಂದಾಗ 1 ಲೋಟ ನೀರು ಕುಡ್ದು ಹೋಗಿದ್ದೆ ಅಷ್ಟೇ. ಅದರಲ್ಲಿ ನಾನು ಗಮನಿಸಿದ್ದು ಅಂತಂದ್ರೆ ಯೂರಿನ್ ಕಂಟ್ರೋಲ್ ಆಗಿದೆ. ನೈಟು ಶುಗರ್ ಇರೋರ್ಗೆ ಯೂರಿನ್ ಪಾಸ್ ಆಗುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ನನ್ಗೆ ಆ ಅನುಭವ ಇರ್ಲಿಲ್ಲ. ಅಂದ್ರೆ ನೈಟ್ ಎಲ್ಲ ಹೋಗೋದು ಕಾಮನ್ ಅಂತ ಅನ್ಕೊಂಡಿದ್ದೆ ನಾನು. ಅವತ್ತು 1 ಲೋಟ ನೀರು ಕುಡ್ದೋಗಿದ ತಕ್ಷಣ ಕಂಟ್ರೋಲ್ ಆಗಿದೆ. ಊಟಕ್ಕೆ ಮುಂಚೆ ಒಂದ್ಸಲಿ ವಾಶ್ರೂಮ್ ಹೋಗಿದ್ದೆ ಅಷ್ಟೇನೆ. ಅದಾದ್ಮೇಲೆ ಬೆಳಗಿನ ಜಾವ ಎದ್ದೋಗಿದ್ದು. ನಾನು ಇದೊಂದು ಫಸ್ಟ್ ಗಮನಿಸಿದ್ದು. ಅದೇ ರಿಸಲ್ಟ್ ನನಗೆ ಬೆಸ್ಟ್ ಕೊಡ್ತು. ನಂಗೆ ಅದು ಖುಷಿ ಆಯ್ತು. ಆಮೇಲೆ ನೋಡೋಣ ಇನ್ 10 ಡೇಸ್ ಏನೇನು ಆಗುತ್ತೆ ಅಂತ ನಾನು ಅಲ್ಲಿ ಗಮನಿಸ್ಕೊಂಡು ಬಂದೆ. ನನಗೆ ಫಸ್ಟು ಬೆವರು. ಮುಂಚೆನೆ ನನ್ಗೆ ಬೆವರು ಬರುತ್ತೆ, ಚಳಿ ಆಗ್ಲಿ ಮಳೆ ಆಗ್ಲಿ ಏನೇ ಅಂದ್ರೂ ನಂಗೆ ಫ್ಯಾನ್ ಓಡ್ತಾನೆ ಇರಬೇಕು. ಅಂಥದ್ರಲ್ಲಿ ನನ್ಗೆ ಹೆವಿ ಬೆವರು ಬಂದಾಗ ನನ್ಗೆ ಇನ್ನೂ ಖುಷಿ ಆಯ್ತು. ಅಟ್ಲೀಸ್ಟ್ ನಮ್ಮಲ್ಲಿ ಒಳಗಡೆ ಇರೋಂಥ ಕಲ್ಮಶ ಈಚೆಗೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಅದೊಂದು ಖುಷಿ ಆಯ್ತು. ಆಮೇಲೆ ಇದು ಪ್ಯಾಚ್ ಕೊಡ್ತಾರೆ. ಪ್ಯಾಚ್ ಕೊಟ್ಟಾಗ ನನಗೆ ಫಸ್ಟು ಭಯ ಆಯ್ತು. ಫಸ್ಟ್ ಡೇ ತಗೊಂಡು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ, ಬೇಡ ಬೇಡ ಅಂತ ಅಂದ್ಬಿಟ್ಟೆ. ಆಮೇಲೆ ಗೀತಾ ಮೇಡಮ್ ಇಲ್ಲ ನಾನು ಕೊಡ್ತೀನಿ ಅಂತ ಒಳ್ಳೆ ಮಗು ಥರ ಸಮಾಧಾನ ಮಾಡಿ ಕೊಟ್ಟು ಒಂದು ವೀಕಲ್ಲಿ ಕೊಟ್ಟರು. ಆವಾಗ ನನಗೆ ಇಲ್ಲಿ ಶೋಲ್ಡರಲ್ಲಿ ಉಳುಕ್ಬಿಟ್ಟಿತ್ತು ನರ, ತುಂಬಾ ಪೇನ್ ಇತ್ತು. ಎಣ್ಣೆ ಹಾಕಿ ಎಲ್ಲ ನೀವ್ಸ್ಕೊಂಡಿದ್ದೆ, ವಾಸಿನೇ ಆಗಿರಲಿಲ್ಲ. ಅವ್ರು ಕೊಟ್ಮೇಲೆ ಸ್ವಲ್ಪ ಪೇನು ಕಡಿಮೆನೂ ಆಯಿತು ನನಗೆ. ಅದರಿಂದ ನನ್ಗೆ ಇನ್ನೂ ಖುಷಿನೂ ಆಯಿತು. ಆವಾಗ ಈ ಕಡೆನೂ ಕೊಡ್ಸ್ಕೊಂಡೆ, ಕಾಲ್ಗೂ ಎಲ್ಲ ಕೊಡ್ಸ್ಕೊಂಡೆ. ನಾನು ಅವರು ಎಷ್ಟು ಹೇಳ್ದನೋ ಇವರೆಲ್ಲ ಹೇಳ್ದಾಗ ನಾನು ತಗೋತಾನೆ ಇರಲಿಲ್ಲ, ತುಂಬ ಪೇನ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಅವರು ಕೊಟ್ಮೇಲೆ ನನಗೆ ಅದೆಲ್ಲ ಪೇನ್ ಎಲ್ಲ ಕಡಿಮೆ ಆದಮೇಲೆ ಒಂದು 5 ದಿವಸ ಅದನ್ನು ಕಂಟಿನ್ಯೂಸ್ ಆಗಿ ನಾನು ತಗೊಂಡೆ. ಆಮೇಲೆ ವಾಟರ್ ಥೆರಪಿ ತಗೊಂಡಾಗ ಹೇಳ್ಬೇಕು ಅಂತಂದರೆ ನನಗೆ ಬೆಳಗ್ಗೆ ಎದ್ದರೆ, ಇವಾಗ ನಾರ್ಮಲ್ ಆಗಿ ನೀವು ಜಸ್ಟ್ ಬೆಡ್ಡಿಂದ ಎದ್ರೂ ಅಕ್ಷಿ ಸ್ಟಾರ್ಟ್ ಆಗುತ್ತೆ, ಡಸ್ಟ್ ಎನರ್ಜಿ. ಅಕ್ಷಿ ಸ್ಟಾರ್ಟ್ ಆಯಿತು ಅಂತಂದರೆ 10:30 ಬೆಳಗ್ಗೆವರೆಗೂ ನಿಲ್ಲೋದೇ ಇಲ್ಲ. ಮುಗಲ್ ಸುರಿತಾ ಇರ್ತೈತೆ, ಅಕ್ಷಿ ಬರ್ತಾನೆ ಇರ್ತೈತೆ, ಏನು ಕೆಲಸ ಮಾಡಿದ್ರು ಅಷ್ಟೇನೆ. ಅದು ನನಗೆ ಅವಾಯ್ಡ್ ಆಗಿದೆ. ಇವಾಗ 1.5 ತಿಂಗಳಾಯಿತು ನನಗೆ ಅಕ್ಷಿ ಅನ್ನೋದು ಬರ್ತಾನೆ ಇಲ್ಲ. ಅದೊಂದಾಯ್ತಾ. ಆಮೇಲೆ ಇದು ಕಾಲು ಒಡೆದಿರೋದ್ರಲ್ಲಿ ಈ ಸೈಡ್ ಬರುತ್ತಲ್ಲ ಎಡ್ಜಲ್ಲಿ ಒಡೆದಿದ್ರೆ ನೋವುತ್ತೆ. ಅದನ್ನು ಡಾಕ್ಟರ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ಅದು ಸ್ವಲ್ಪ ಹಾಡಾಗ್ಬಿಡುತ್ತಲ್ವ ನಡೆದು ಅವ್ರೇನಂತಾರೆ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ. ಎರಡೂ ಬೆರಳಲ್ಲಿ ಹೆಬ್ಬೆರಳಲ್ಲಿ ಆಪ್ರೇಷನ್ ಮಾಡಿ ತೆಗಿಬೇಕು ಅಂತಾರೆ. ನನಗೆ ಮೊದಲೇ ಇಂಜೆಕ್ಷನ್ ಅಂದರೆ ಭಯ. ನಾನು ಆಪ್ರೇಷನ್ ಅಂದರೆ ಒಪ್ಪೋದಿಲ್ಲ. ಹೆಂಗೋ ಹಂಗೆ ನಡೆಯುತ್ತೆ ಜೀವನ ಅಂದ್ಕೊಂಡೆ. ಇಲ್ಲಿ ಇದು ಬೇಸಿನಲ್ಲಿ ವಾಟರ್ ಥೆರಪಿ ಕೊಡ್ತಾರಲ್ಲ, ಅದರಲ್ಲಿ 1 ವೀಕ್ ಅಷ್ಟೇ ನಾನು ತಗೊಂಡಿದ್ದು. ಆ ಉರಿ ಅನ್ನೋದೆಲ್ಲ ಇಲ್ವೇ ಇಲ್ಲ, ಈಗಲೂ ಇಲ್ಲ. ನಾನು ತಗೊಂಡಿದ್ದು 1 ವಾರ ಥೆರಪಿ. ಅದು ಈಗಲೂ ನನಗೆ ನೋವು ಅನ್ನೋದೇ ಇಲ್ಲ. ಅವಾಗಂದರೆ ಮಾತ್ರೆ ಎಲ್ಲ ಬರ್ಕೊಟ್ರು ನಾನು ತಗೋತಾ ಇರಲಿಲ್ಲ. ಆ ನೋವು ಅದನ್ನ ಹಾಗೆ ನಾನು ಅನುಭವಿಸ್ತಾ ಇದ್ದೆ. ಆ ನೋವು ಇವಾಗ ಒಂಚೂರು ಇಲ್ಲ. ಮತ್ತು ಕೂದಲು, ಮೇನ್ ಕೂದಲು, ಹೆಣ್ಮಕ್ಳು ಗಮನಿಸೋದೇ ಕೂದಲು ಉದುರೋದು ಜಾಸ್ತಿ ನನಗೆ. ಇವಾಗ ಕೂದಲು ಉದುರುತ್ತಾ ಇಲ್ಲ, ಕೂದಲು ಕಡಿಮೆ ಆಗಿದೆ, ಮತ್ತು ಕೂದಲು ಬೆಳೀತಾ ಇದೆ. ಮತ್ತು ಇನ್ನೊಂದೇನು ಅಂತ ಅಂದರೆ ನನಗೆ ಏನಾದ್ರು ಫ್ರಿಜ್ಜಲ್ಲಿರೋ ಐಟಮ್ಮು ಕೋಲ್ಡು ಕುಡ್ದಿದ ತಕ್ಷಣ ಇದು ಉಸಿರಾಟ ತೊಂದರೆ ಆಗೋದು, ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಹಿಂಸೆ ಆಗೋದು. ಅದಕ್ಕೆ ವಿಕ್ಸಿನ್ ಏನಾದ್ರು ಹಾಕೊತಾ ಇದ್ದೆ. ಅವಾಗ ಸ್ವಲ್ಪ ಉಸಿರಾಟ ನಾರ್ಮಲ್ ಆದಾಗ ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಅಂಥದ್ದು ಇವಾಗ ನಾನು ಗಮನಿಸಿದಾಗ ಡಾಕ್ಟ್ರ್ ಹತ್ರ ಎಲ್ಲ ಕಾಮನ್, ಅದು ಮಾತ್ರೆ ಬರೆದು ಮಾತ್ರೆ ಎಷ್ಟು ಅಂತ ನುಂಗ್ತೀರ. ಇಂಥದ್ದು ಕೆಲವೊಂದು ನಾನು ಹೇಳೋಕ್ಕೆ ಹೋಗಲ್ಲ ಡಾಕ್ಟರ್ ಹತ್ರ ಹೋದರೆ. ಹಿಂಗೆ ನಾನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇದು ವಾಟ್ರ್ ನಾನು ಕುಡಿದಾಗ ಅದು ಗಮನಿಸಿದೆ, ಅದು ಅವಾಯ್ಡ್ ಆಗಿದೆ. ಮತ್ತು ಇಂಥ ಕೋಣೆಗೆ ಹೋದರೆ ನನಗೆ ಒಂದು ಕಿಟಕಿ ಓಪನ್ ಇರಬೇಕು, ಒಂದು ಫ್ಯಾನ್ ಇರಬೇಕು. ಎಷ್ಟೋ ಸಲ ನಾನು ಬಂದಾಗ ಫ್ಯಾನ್ ಕೇಳಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಗಮನಿಸೋದು ಅದೇನೆ. ಯಾಕೆಂದರೆ ನಂಗೆ ಉಸಿರಾಟ ತೊಂದರೆ ಇದೆ. ಅಂಥ ಜಾಗಗಳಲ್ಲಿ ನಾನು ಜಾಸ್ತಿ ಹೊತ್ತಿರಲ್ಲ. ಇವಾಗ ಶೋರೂಮ್ಗಳಿಗೆಲ್ಲ ಹೋದರೆ ಅಲ್ಲೆಲ್ಲ AC ಹಾಕ್ತಾರೆ, ಅದು ನನಗಾಗಲ್ಲ. ಉಸಿರು ಕಟ್ಟುತ್ತೆ, ಆಚೆ ಹೊಟ್ಟೋಗ್ಬಿಡ್ತೀನಿ ನಾನು. ಅದು ಇವಾಗ ಏನಾಗಿದೆ, ನನಗೆ ನನ್ನನ್ನು ಬಿಟ್ಟು ಹೋಗಿದೆ. ಆರಾಮಾಗಿ ಉಸಿರು ನೋಡಿ, ಇಲ್ಲಿ ಬಂದು ನಾನು ಆಗಲೇ 1.5 ತಿಂಗಳಾಯಿತು ಆರಾಮಾಗಿದ್ದೀನಿ. ಏನೋ ತುಂಬ ಸೆಕೆ ಆದರೆ ಫ್ಯಾನ್ ಯೂಸ್ ಮಾಡ್ತೀನಿ ಹೊರತು ಆ ಥರ ಏನಿಲ್ಲ, ಮುಂಚೆ ಥರ ಏನಿಲ್ಲ ಉಸಿರಾಟದ ತೊಂದರೆ. ಆ ಥರ ನನಗೆ ಕೆಲವೊಂದು ಒಂದೊಂದು ಅಂಶನೂ ತುಂಬ ರಿಸಲ್ಟ್ ಕೊಟ್ಟಿದೆ. ನಂಗೆ ಅದೇ ಖುಷಿಯಾಗಿದೆ. ಮತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ BP ಶುಗರ್ ಸ್ಟಾರ್ಟ್ ಆಗಿದ್ದೆ ನಾನು ಬಿದ್ದು ಏಟ್ ಮಾಡ್ಕೊಂಡಿದ್ದರಿಂದ. ಆವಾಗ ಬಿದ್ದು ಏಟ್ ಮಾಡಿದಾಗ ನನಗೆ ತುಂಬ ನೋವಿತ್ತು ಇಲ್ಲಿ. ಅದು ಇವಾಗೆಲ್ಲ ನೋವು ಕಡಿಮೆ ಆಗಿದೆ. ಅವಾಗೇನೆ ನಮಗೆ BP ಎಲ್ಲರೂ ಹೇಳೋರು, ಏನಾದ್ರು ತಲೆ ಸುತ್ತು ಬಂತು ಅಂತಂದರೆ BP ಬಂತು, ಶುಗರ್ ಬಂತು. ನನಗೆ BP ಇಲ್ಲ, ಶುಗರ್ ಇಲ್ಲ. ಆ ಏಟು ಬಿದ್ದಾಗಿಂದ ನನಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಚಕ್ಕರ್ ಬರೋದು ಜಾಸ್ತಿ. ಇವಾಗ ಚಕ್ಕರ್ ಏನು ಬರೋದಿಲ್ಲ, ನಾರ್ಮಲ್ ಆಗಿದೆ. ಅದು ಬಿದ್ದಾಗಿಂದ ನನಗೆ ಫಾಸ್ಟಾಗಿ ಓಡಾಡೋಕ್ಕಾಗೋದಿಲ್ಲ, ಮತ್ತು ವೇಟ್ ಎತ್ತಕ್ಕಾಗೋದಿಲ್ಲ, ಆ ಥರ ಎಲ್ಲ ಇತ್ತು. ಇವಾಗ ಇಲ್ಲಿ ತಗೊಂಡು ಒಂದು ತಿಂಗಳಾದ್ಮೇಲೆ ನಾನು ಅಬ್ಸರ್ವ್ ಮಾಡಿದೆ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಫಾಸ್ಟಾಗೂ ಬರ್ತೀನಿ. ಮತ್ತು ಮೆಟ್ಲು ಇಳಿಬೇಕಾದ್ರೆ ಏನಾಗೋದು ಅಂತ ಅಂದರೆ, ಫಸ್ಟ್ ಮೆಟ್ಲು ಇಳಿಬೇಕಾದ್ರೆ ಹಿಂಗೆ ಇಟ್ಕೊಂಡು ಇಳಿಬೇಕು. ಮತ್ತು ಹತ್ತಬೇಕಾದ್ರೆ ಫಸ್ಟ್ ಮೆಟ್ಲು ಹಿಂಗೆ ಇಟ್ಕೊಂಡೇ ಹತ್ತಬೇಕಿತ್ತು. ಅಲ್ಲಿ ಆ ಸಪೋರ್ಟ್ ಇಲ್ಲ ಅಂತಂದರೆ ನನಗೆ ಹತ್ತಕ್ಕೆ ಕಷ್ಟ ಆಗಿರೋದು. ಇವಾಗ ಏನಿಲ್ಲ, ಆರಾಮಾಗಿ ಹತ್ತೀನಿ, ಆರಾಮಾಗಿ ಇಳಿತೀನಿ. ಇನ್ನೇನಾದ್ರು ಕ್ವಶನ್ ಇದೆ ಮೇಡಮ್ ಹೇಳಿ.
ಇಲ್ಲಿ ಬರೋ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ನಾನು ಇಷ್ಟಪಡ್ತೀರಾ? ಹೇಳೋದು ಇಂಟ್ರೆಸ್ಟ್ ಇಂದ ಬನ್ನಿ, ತಗೊಳೋ ಅಂಥದ್ದನ್ನ ನಾವು ಗಮನ ಇಟ್ಟು ತಗೊಂಡಾಗ, ಇನ್ನೂ ಆಸಕ್ತಿ ಕೊಟ್ಟು ತಗೊಂಡಾಗ ನಮ್ಗೆ ರಿಸಲ್ಟ್ ಕಾಣುತ್ತೆ. ನಾವೇನೋ ಬರ್ತೀವಿ ಹೋಗ್ತೀವಿ ಏನೋ ಕೊಡ್ತಾರೆ ಅನ್ನೋದಲ್ಲ, ಅವ್ರು ಕೊಡೋದನ್ನ ನಾವು ಏನ್ ಮಾಡ್ಬೇಕು, ವಿಶ್ವಾಸದಿಂದ ನಾವು ಅದು ತಗೊಂಡಾಗ ಒಂದೊಂದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಅವ್ರು ಯಾವ್ದಾದ್ರು ಹೊಸ್ದಾಗ್ ಕೊಟ್ಟಾಗ ಫಸ್ಟ್ ಕೇಳ್ತೀನಿ ಏನಾಗುತ್ತೆ ಇದರಿಂದ ಅಂದ್ಬಿಟ್ಟು. ಆಮೇಲೆ ನಾನು ಅವತ್ತು ದಿನ ಎಲ್ಲ ಅಬ್ಸರ್ವ್ ಮಾಡ್ತೀನಿ ಏನೇನಾಗಿರುತ್ತೆ ಅಂದ್ಬಿಟ್ಟು. ನನ್ಗೆ ಒಂದು ಅಂದ್ರೆ ನಮ್ಮ ಅಕ್ಕಂಗೆ ಸ್ಟ್ರೋಕ್ ಹೊಡೆದಾಗ 3-4 ವರ್ಷ ಆಯ್ತು. ಅದು 1 ವರ್ಷದಿಂದ ನನ್ಗೆ ಕಾಲ್ ನೋವು ಬರೋದು, ಇಲ್ಲಿಂದ ಇಲ್ಲಿವರೆಗೂ ನೋವು ಬರೋದು. ಒಂದ್ ಲೋಟ ಕಾಫಿ ಮಾಡಕ್ ಆಗ್ತಾ ಇರಲಿಲ್ಲ ಅಡ್ಗೆ ಮನೇಲಿ. ಸಿಲಿಂಡರ್ ಇದ್ರೆ ಸಿಲಿಂಡರ್ ಮೇಲೆ ಹಿಂಗ್ ಕಾಲ್ ಇಟ್ಕೊಂಡು ಕಾಫಿ ಮಾಡ್ಬೇಕು, ಇಲ್ಲ ಕಾಲ್ ಹಿಂಗ್ ಇಟ್ಕೊಂಡು ನಾನು ಕಾಫಿ ಮಾಡ್ಬೇಕು. ಒಂದು ಲೋಟ ಕಾಫಿ ಮಾಡೋಕ್ಕೆ ತುಂಬಾ ಹಿಂಸೆ ಪಡ್ತಾ ಇದ್ದೆ. ಡಾಕ್ಟರ್ ಹತ್ರ ಹೋದ್ರೆ ಇಂಜೆಕ್ಷನ್, ನರಕ್ಕೆ ಇಂಜೆಕ್ಷನ್ ತಗೋ ಅಂತ ಹೇಳ್ತಾರೆ. ದಿನ ಇಂಜೆಕ್ಷನ್ ತಗೊಳಕ್ಕಾಗತ್ತ? 1 ವರ್ಷದಿಂದ ನಾನು ಕಷ್ಟಪಟ್ಟಿದ್ದೀನಿ. ಹೋದ್ರೆ ಚಿಕ್ಕ ಮಕ್ಳು ನಡೀತಾರಲ್ಲ ಆ ತರ ನಡೀತಾ ಇದ್ದೆ. ರೋಡಲ್ಲಿ ಹೋಗೋರು ಹಿಂಗೇ ನೋಡ್ಕೊಂಡು ಹೋಗೋರು ನನ್ನ. ಅಂದ್ರೆ ಆ ಪೇನ್ಗೆ ಅಳು ಬಂದ್ಬಿಡುದು ರೋಡಲ್ಲಿ, ಒಂಥರ ಕುಡ್ದವ್ರು ಹೋಗ್ತಾರಲ್ಲ ಆ ತರ ನನ್ಗೆ. ಅಂದ್ರೆ ಸಪೋರ್ಟಿಂಗ್ ಇಲ್ಲ. ಆ ನೋವು ನಾನೇ ತಿನ್ಬೇಕು, ನಾನೇ ಮನೆವರೆಗೂ ಹೋಗ್ಬೇಕು, ಎಲ್ಲೇ ಹೋದ್ರು ನಾನು ಒಬ್ಳೆ, ಸಪೋರ್ಟಿಂಗ್ ಯಾರು ಇಲ್ಲ. ಅವಾಗ ಹೆಂಗಾಗೋದು ಅಂತಂದ್ರೆ, ದೇವ್ರೆ ಈ ನೋವು ಏನು ಕೊಟ್ಟೆ ಅನ್ಸ್ಬಿಡೋದು. ಹಂಗ ನಡೆದಾಗ ಜನ ಏನಾದ್ರು ಗಾಡಿನಲ್ಲಿ ಹೋಗ್ಲಿ ನಡ್ಕೊಂಡು ಹೋಗ್ಲಿ ಎಲ್ಲರೂ ಹೀಗೆ ನೋಡೋರು ನನ್ನ. ನಂಗೆ ಅವಾಗ ಒಂಥರ ಹಿಂಸೆ ಆಗೋದು. ಯಾವಾಗಪ್ಪ ಮನೆ ಬರುತ್ತೆ, ಯಾವಾಗ ಮನೆಗೆ ತಲುಪ್ಕೋತೀನಿ. ಮನೆಗೆ ಹೋದ್ರು 2 ಫ್ಲೋರ್ ಹತ್ತಬೇಕು. ಆ 10 ವರ್ಷಕ್ಕೆ ಪ್ರಾಣ ಹೋಗಿ ಪ್ರಾಣ ಬಂದ್ಬಿಡೋದು ನನಗೆ. ಆ ತರ ಹಿಂಸೆ 1 ವರ್ಷ ಅನ್ಭವಿಸಿದೀನಿ. ಆಮೇಲೆ ಸ್ವಲ್ಪ ನಮ್ಮ ಅಕ್ಕಂಗೆ ಸ್ಟ್ರೋಕ್ ಆಗಿತ್ತಲ್ಲ, ಆ ಎಣ್ಣೆ ಕೊಟ್ಟಿದ್ರು, ಎಣ್ಣೆ ಹಚ್ಚಿದಾಗ ಕ್ಯೂರ್ ಆಯ್ತು. ಮತ್ತೆ ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಲೈಟ್ ಆಗಿತ್ತು. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕೆಳಗಡೆ ಪಾದದ ಹತ್ರ ನೋವು ಸ್ಟಾರ್ಟ್ ಆಗೋದು. ಅವಾಗೂ ಅಷ್ಟೇ, ಅಡ್ಗೆ ಮನೆಗೆ ಹೋದ್ರೆ ನನಗೆ ನೋವು ಸ್ಟಾರ್ಟ್ ಆಗೋದು. ಆಮೇಲೆ ಬಂದಾಗೂ ಇತ್ತು ಒಂದ್ ಸ್ವಲ್ಪ ದಿನ, ನಾನು ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ. ಈ ಥೆರಪಿ ಇಂಟ್ರೆಸ್ಟ್ ಅಲ್ಲಿ ಅದನ್ನ ಮರ್ತ್ಬಿಟ್ಟಿದ್ದೆ. ಆಮೇಲೆ ಒಂದಿನ ಕೂತ್ ಯೋಚನೆ ಮಾಡಿದಾಗ ಆ ನೋವಿಲ್ಲ, ಆ ನೋವು ಹೆಂಗೋಯ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಇಷ್ಟೂ ಥೆರಪಿಗಳ ಮೂಲಕ ಆ ನೋವು ಹೊಟ್ಟೋಯ್ತು. ಇವಾಗ ನೋಡಿ, ಇವಾಗ ನಾನು ಆರಾಮಾಗಿ ಅಡುಗೆ ಮಾಡ್ಕೊಂಡು ಬರ್ತೀನಿ, ಎಸ್ಸಲ್ಲಿ ಹತ್ತುತ್ತೀನಿ, ಎಸ್ಸಲ್ಲಿ ಹಿಡಿತೀನಿ, ಏನ್ ನೋವಿಲ್ಲ. ಅದೇ ಡಾಕ್ಟರ್ ಹತ್ರ ಹೋಗಿದ್ರೆ ಮೆಡಿಸಿನ್ ತಗೋತಾ ಇದ್ದೆ, ಇಂಜೆಕ್ಷನ್ ತಗೋತಾ ಇದ್ದೆ, ನೋವನ್ನು ತಗೋತಾ ಇದ್ದೆ. ಇವಾಗ ಏನೂ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ವಿ. ಇದು ನನಗೆ ದೊಡ್ಡ ರಿಸಲ್ಟ್. ಇದಿಲ್ಲ, ನಾವು ಆರೋಗ್ಯವಾಗಿ ಓಡಾಡ್ಕೊಂಡಿದ್ರೆ ಜನ ನಮ್ಮ ಹತ್ರ ಇರ್ತಾರೆ. ನಾವು ಓಡಾಡ್ಲಿಲ್ಲ ಅಂತ ಅಂದ್ರೆ ನಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ. ನಾನು ದೇವ್ರ ಹತ್ರ ಅದನ್ನೇ ಕೇಳ್ತಾರೆ, ಈ ಭೂಮಿ ಮೇಲೆ ಇರೋರ್ಗು ನನ್ಗೆ ಆರೋಗ್ಯ ಕೊಡೋ ದೇವ್ರೆ, ನಾನು ಚೆನ್ನಾಗಿ ಓಡಾಡ್ಬೇಕು, ನನ್ನ ಕೆಲಸ ನಾನು ಮಾಡ್ಕೋಬೇಕು ಅಂದ್ಬಿಟ್ಟು. ಇವಾಗ ಇಲ್ಲಿ ಥೆರಪಿ ಬಂದ್ಮೇಲೆ ವಾಟರ್ ಥೆರಪಿಯಿಂದ ನಾನು ಗಮನಿಸಿದಿದೆ, ಅದು ದೇಹದ ಒಳಗಡೆ ಹೋದಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದಾಗ ನಮ್ಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾವು ಮೇಲೆ ಅಂದ್ರೆ ಅಷ್ಟು ಗಮನಿಸಕ್ ಹೋಗಲ್ಲ, ಒಳಗೋಗಿ ಅದು ಕೆಲಸ ಮಾಡಿದಾಗ ಅದು ಈಚೆ ಬರುತ್ತಲ್ಲ, ಅವಾಗ ಮೈಂಡಿಗೆ ಬರುತ್ತೆ ನಮ್ಗೆ, ಹೌದಲ್ಲ ಇದು ಇತ್ತಲ್ಲ, ಇದು ಹೋಯ್ತು ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಅಂತ ಅಂದ್ರೆ, ನನ್ಗೆ ಊಟ ಮಾಡ್ಬೇಕಾದ್ರೆ ತಂಗ್ಳನ್ನಾಗ್ಲಿ ಬಿಸಿ ಅನ್ನಾಗ್ಲಿ ಒಂದ್ ಅಗ್ಳು ಸಿಗಾಕೊಂಡ್ಬಿಟ್ರೆ, ಇನ್ನ ಒಂದ್ ತುತ್ತು ತಿಂದಿರ್ತೀನಿ ಅಷ್ಟೇನೆ, ಅದು ಸಿಕ್ಕಾಕೊಂಡ್ಬಿಟ್ರೆ ಒಳಗೂ ಹೋಗಲ್ಲ, ಈಚೆಗೂ ಬರಲ್ಲ ಅದು ಆ ಅನ್ನ. ಅವಾಗ ಏನಂತ ಆಗುತ್ತೆ ಅಂತಂದ್ರೆ, ಕತ್ಲಾಗ್ಬಿಡುತ್ತೆ, ತಲೆ ತಿರ್ಗಿ ಬಿದ್ದ್ಬಿಡ್ತೀನಿ. ಇರೋಳು ಒಬ್ಳೆ, ಆ ಬಿದ್ರೆ ನನ್ಗೆ ಎಚ್ಚರಿಕೆ ಆಗ್ಬೇಕು, ಯಾರು ಬಂದು ನೋಡೋದಿಲ್ಲ. ಹಂಗೆ ಎಷ್ಟೋ ಸಲ ಆಗಿದೆ, ನಾನೇ ಎಚ್ಚರಿಕೆ ಬಂದು ತಿನ್ನೋ ಟೈಮಲ್ಲಿ ಹಂಗೆ ಇರ್ತೀನಿ, ಎಂಚಿಲ್ ಕೈಲಿ ಹಂಗೆ ಬಿದ್ದೋಗ್ಬಿಟ್ಟಿರ್ತೀನಿ. ಆ ಒಂದು ಪರಿಸ್ಥಿತಿ. ಡಾಕ್ಟರ್ಗೆ ಹೇಳಿದ್ರೆ ಏನಂತಾರೆ, ಅದಕ್ಕೂ ಟ್ಯಾಬ್ಲೆಟ್ ಬರ್ಕೊಟ್ಟವ್ರೆ, ಅದು ಯಾವ ಟೈಮಲ್ಲಿ ತಗೋಬೇಕು ನಂಗೆ ಗೊತ್ತಾಗಲ್ಲ. ಇವಾಗ ಅದು ಸಡನ್ ಆಗಿ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಊಟ ತಿಂತಾ ಇರ್ತೀವಿ, ಅದು ಸ್ಟಕ್ ಆಗ್ಬಿಡುತ್ತೆ. ನೀರ್ ಕುಡಿತೀನಿ ಅಂತ ಅಂದ್ರೆ ಆ ಒಂದು ತೊಟ್ಟು ನೀರು, ನಾವು ಡ್ರಾಪ್ಸ್ ಹಾಕೋತೀವಲ್ಲ, ಆ ಒಂದು ತೊಟ್ಟು ನೀರು ಒಳಕ್ಕೂ ಹೋಗಲ್ಲ, ಈಚೆಗೂ ಬರೋದಿಲ್ಲ. ಆ ಒಳಕ್ ನಾನು ತಗೋಬೇಕು ಅಂತಂದ್ರೆ ಹರಸಾಹಸ ಮಾಡ್ಬಿಡ್ತೀನಿ. ಹೆಂಗೆ ಅಂತಂದ್ರೆ ಮೆಲ್ಲಗೆ ಅದನ್ನೇ ಹಂಗೆ ಈ ಹಸು ಮೆಲ್ಕಾಕತ್ತಲ್ಲ ಆ ತರ ಮೆಲ್ಕಾಕಿ ಒಂದು ತೊಟ್ಟು ಹನಿನ ನಾನು ಒಳಗ್ ಬಿಟ್ಕೋಬೇಕಾದ್ರೆ ಪ್ರಾಣ ಹೋಗಿ ಪ್ರಾಣ ಬರೋದು, ಅಷ್ಟು ಹಿಂಸೆ ಆಗೋದು. ಎಷ್ಟೋ ಫಂಕ್ಷನ್ಗಳ್ಗೆ ಹೋಗ್ತಾ ಇರ್ಲಿಲ್ಲ ನಾನು. ಇವಾಗ ಮಧ್ಯೆ ಊಟಕ್ಕೆ ಕೂತಿರ್ತೀವಿ, ಏನಾರು ಆಗ್ಬಿಡ್ತು, ಯಾರು ಬರ್ತಾರೆ ಸಡನ್ ಆಗಿ, ಅದಕ್ಕೆ ನಾನು ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಮನೇಲೂ ಅಷ್ಟೇ, ಎಷ್ಟು ನಿಧಾನ ತಿಂತಿರ್ತೇನೆ ಅಂತಂದ್ರೆ ಅಗ್ದು 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 ತಿಂತಿದ್ದೆ. ಎಲ್ಲಿ ಏನಾರು ಆಗ್ಬಿಟ್ರೆ, ಯಾರು ಇರ್ತಾರೆ, ಏನಾರು ಆಗ್ಬಿಡುತ್ತಲ್ಲ ಅನ್ನೋ ಭಯದಲ್ಲಿ. ಆದ್ರೆ ಇಲ್ಲಿ ನಾನು ಬಂದು ಥೆರಪಿ ಎಲ್ಲ ತಗೊಂಡ್ಮೇಲೆ ಅದು ಕ್ಯೂರ್ ಆಗಿದೆ. ಇವಾಗ ನಾನು ತಂಗ್ಳನ್ನೂ ತಿಂತೀನಿ, ಬಿಸಿ ಅನ್ನನೂ ತಿಂತೀನಿ, ಮೊಸರನ್ನ ಅಂತೂ ಬಿಟ್ಟೇ ಬಿಟ್ಟಿದೆ. ಎಷ್ಟೋ ವರ್ಷ ಮೊಸರನ್ನ ಅಂದ್ರೆ ಇಷ್ಟ, ಎಲ್ಲೇ ಫಂಕ್ಷನ್ಗೆ ಹೋದ್ರು ಮೊಸರನ್ನ ತಿಂತೀನಿ, ಮನೇಲೂ ಮೊಸರನ್ನ ತಿಂತಿದೆ. ಎಷ್ಟೋ ವರ್ಷಗಳಾಗೈತೆ ನಾನು ಮೊಸರನ್ನ ಬಿಟ್ಟು. ಇವಾಗ ಬೇಸಿಗೆಗೆ ನಾನು ಮೊಸರನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಕ್ಲಿಯರ್ ಆಗಿದೆ ನನಗೆ. ಅದಕ್ಕೋಸ್ಕರ ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದು ಡಾಕ್ಟ್ರು, ನಾನೆಂತೂ ತಗೊಂಡಿಲ್ಲ. ಇವಾಗ ತಿಂತಾ ಇರ್ತೀವಿ, ಅದು ಬರುತ್ತೆ ಅಂತ ಹೆಂಗು ಗೊತ್ತಾಗುತ್ತೆ, ಅದು ಹೆಂಗ್ ತಗೊಂತೀರಾ? ಅವ್ರಂದ್ರು ತಗೊಂಡ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅವಾಗ ನಿಮ್ಗೆ ಅದು ಹಗ್ಲು ಒಳಕ್ ಹೋಗುತ್ತೆ ಅಂತ ಅಂತಿದ್ರು. ನಮ್ಗೆ ಗೊತ್ತಾಗ್ಬೇಕಲ್ವಾ, ನಮ್ಮ ಪಾಡಿಗೆ ಏನೋ ಊಟ ಇಂಟ್ರೆಸ್ಟ್ ಇರುತ್ತೆ, ತಿಂತಾ ಇರ್ತೀವಿ.
ಸಡನ್ ಆಗಿ ಆಗ್ಬಿಟ್ಟು ಸಡನ್ ಆಗಿ ಮಾತೆ ತಗೊಳಕ್ಕಾಗತ್ತಾ? ಆ ಒಂದು ಗೋಜ್ಗೆ ನಾನು ಹೋಗ್ಲಿಲ್ಲ. ಎಷ್ಟೋ ವರ್ಷದಿಂದ ಇದನ್ನ ನಾನು ಅನುಭವಿಸ್ತಾ ಇದ್ದೆ. ಆದ್ರೆ ನನ್ಗೆ ಇಲ್ಲಿ ಬಂದ್ಮೇಲೆ ಈ ಥೆರಪಿಯಿಂದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅವ್ರಿಗಾಗಿ ಜೋರಾಗಿ ಕ್ಲಾಪ್ ಮಾಡಿ. ಸೊ ಅದೇ ಅವ್ರೇನ್ ಕಳ್ಕೊಂಡಿದ್ರು ಆರೋಗ್ಯನ, ಅದು ಮತ್ತೆ ಸರಕೇರ ಅವ್ರಿಗೆ ಏನ್ ಮಾಡಿದೆ, ಈ ಒಂದು ಥೆರಪಿ ಬಂದು ರಿಟರ್ನ್ ಆ ಖುಷಿ ಅನ್ನೋದು ಅವರಿಗೆ ಸಿಕ್ಕಿದೆ. ಕರೆಕ್ಟಾ? ಸೊ ಅವ್ರು ಬಂದಿದ್ದು ಒಂದೇ ಪ್ರಾಬ್ಲಮ್ ಏನು, ಅಯ್ಯೋ ಈ ಶುಗರ್ ಒಂದ್ ಸರಿ ಹೋದ್ರೆ ಸಾಕಪ್ಪ ಅನ್ಕೊಂಡಿ ಬಂದ್ರು. ಆದ್ರೆ ದೇಹದಲ್ಲಿ ಇರುವಂತ ಅಷ್ಟು ತೊಂದರೆನೂ ಎಷ್ಟು ವರ್ಷದಿಂದ, 10 ವರ್ಷದಿಂದ ಫೇಸ್ ಮಾಡ್ತಾ ಇದ್ದಾರೆ, 15 ವರ್ಷದಿಂದ ಫೇಸ್ ಮಾಡ್ತಾ ಇದ್ದಾರೆ. ಆ 15 ವರ್ಷದಿಂದ ಇರೋ ಎಲ್ಲಾ ತೊಂದ್ರೆನೂ ಈ 1.5 ತಿಂಗಳು ಈ ಥೆರಪಿ, ನಮ್ಮ ಬೆಡ್ ಆಗಿರ್ಲಿ ವಾಟರ್ ಆಗಿರ್ಲಿ, ಕರೆಕ್ಟಾ? ಈ ವಾಟರ್ ಅಲ್ಲಿ ಬೆಡ್ ಅಲ್ಲಿ ಎಲ್ಲಾ ತರ ಪ್ರಾಬ್ಲಮ್ ಏನಾಗಿದೆ, ಹೀಲ್ ಅನ್ನೋದು ಆಗಿದೆ. ಜೇಡ್ ವಾಟರ್. ಓಕೆ ಮಾ, ಥ್ಯಾಂಕ್ ಯು.